ಆಶಾ ಅವ್ರೆ, ಈ ಶೋಭಾ ಅವ್ರಿಗೆ ಸ್ವಲ್ಪ ಕಳಿಸ್ಬಿಡಿ ಲಿಂಕು. ಹರಿ ಓಂ ಮೇಡಮ್. ಎಲ್ಲ ಆತ್ಮೀಯ ಜೊತೆಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಕ್ದೃಶ್ಯ ವಿವೇಕ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ದೃಕ್ದೃಶ್ಯ ವಿವೇಕದಲ್ಲಿ ನಾವು 66 ಉಪನ್ಯಾಸಗಳವರೆಗೂ ಬಂದಿದ್ದೀವಿ. ಈಗ 67ನೇ ಉಪನ್ಯಾಸ. ಪ್ರಶ್ನೆ. ಸಂಧ್ಯಾ ಪರಮೇಶ್, ಈ ವಿಶ್ವದಲ್ಲಿ ವೈಯಕ್ತಿಕ ಅನ್ನುವುದು ಏನಾದ್ರೂ ಇದೆಯಾ? ಇಲ್ಲ ಅಮ್ಮ, ವಿಶ್ವದಲ್ಲಿ ವೈಯಕ್ತಿಕ ಸಾರ್ವತ್ರಿಕ ಅಂತ ಯಾವುದು ಇಲ್ಲ. ಪ್ರಪಂಚದಲ್ಲಿ ನಡೆಯುತ್ತಿರೋದೆಲ್ಲವೂ ಸಾರ್ವತ್ರಿಕವೇ, ವೈಯಕ್ತಿಕ ಅಂತಿರಲ್ಲ, ಎಲ್ಲವೂ ಸಾರ್ವತ್ರಿಕವೇ. ಇಲ್ಲಿ ಯಾವುದು ವೈಯಕ್ತಿಕ ಅಂತ ಏನು ಇರಲ್ಲ, ಪರ್ಸನಲ್ ಅಂತ ಏನು ಇರಲ್ಲ. ಇಲ್ಲಿ ಸಹಜವಾಗಿ ಹುಟ್ಟು ಸಾವು, ಬೆಳವಣಿಗೆ, ಕಲಿಕೆ, ಮದುವೆ ಎಲ್ಲವೂ ಪ್ರಕೃತಿಯಲ್ಲಿ ಒಂದು ವ್ಯವಸ್ಥೆ ಇದೆ, ಎಲ್ಲ ಅಷ್ಟೇ. ಈ ವ್ಯವಸ್ಥೆ ಜೀವಿಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಒಂದೇ, ಅವ್ರಿಗ್ ಬೇರೆ ನಮಗ್ ಬೇರೆ ಅಂತ ಏನಿರಲ್ಲ. ನಾವೇನ್ ಇದ್ರಲ್ಲಿ ವಿಶೇಷ ಅಲ್ಲ. ಈ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ಬಣ್ಣ ಹಚ್ಕೊಂಡು ನಾವೇ ಏನೋ ವಿಶೇಷ ಅಂತ ಅನ್ಕೊಂಡ್ಬಿಟ್ಟು ಅಹಂಕಾರ ಪಡ್ತಾ ಇರ್ತೀವಿ. ಇಲ್ಲಿ ಎಲ್ಲವೂ ಒಂದೇ, ಯಾವುದು ವಿಶೇಷ ಇಲ್ಲ. ನಾವು ತಗೊಳ್ಳೋ ಯಾವ್ದು ಡಿಗ್ರಿ ಆಗಿರ್ಬೋದು, ಪದವಿ ಆಗಿರ್ಬೋದು, ಸತ್ಕಾರ ಸಮಾರಂಭಗಳಲ್ಲಿ ಪಡೀತಕ್ಕರ ಸನ್ಮಾನಗಳಿರ್ಬೋದು, ಯಾವುದು ಏನ್ ವಿಶೇಷ ಅಲ್ಲ. ಇಲ್ಲೆಲ್ಲಾರು ಒಂದೇ. ಪ್ರಕೃತಿಯಲ್ಲಿ ಎಲ್ಲವೂ ಒಂದು ವ್ಯವಸ್ಥೆ ಇದು ಅಷ್ಟೇ. ನಾನೇನೋ ಮಾಡ್ಕೊಂಡ್ಬಿಟ್ಟಿದೀವಿ, ನಾನೇನೋ ಪಡ್ಕೊಂಡ್ಬಿಟ್ಟಿದೀನಿ, ನಾನೇನೋ ಕಲ್ತು ಬಿಟ್ಟಿದೀನಿ ಅಂತ ನಾವು ಅಹಂಕಾರ ಪಡ್ತಿರ್ತೀವಿ. ಇದೆಲ್ಲ ಸುಳ್ಳು. ಇದ್ರ ಜೊತೆಗೆ ಇನ್ನು ಕೆಲವರು ಧಾರ್ಮಿಕವಾಗಿಯೂ ನಾನೇನೋ ಓದ್ದೆ, ನಾನೇನೋ ಧಾರ್ಮಿಕ ವ್ಯಕ್ತಿ, ನಾನು ಏನೋ ತಪಸ್ ಮಾಡಿಯೋ ಇಲ್ಲ ಇನ್ನೇನೋ ಪದವಿಗಳನ್ನ ಪಡೆದೋ ನಾನು ಒಬ್ಬ ಗುರುಜಿ ಆಗಿದ್ದೀನಿ, ಒಬ್ಬ ಪ್ರಭುಜಿನೋ ಏನೋ ಒಂದು ಜ್ಯೋತಿಷ್ಯ ಕಲ್ತು ಅದ್ರಲ್ಲೇ ನಾನು ಒಂದು ದೊಡ್ಡದಾಗಿ ಬೆಳೆದು ಬಿಟ್ಟಿದೀನಿ, ನನ್ಗೆಲ್ಲಾ ಗೊತ್ತು ಅಂತ ಮೆರೀತಿರ್ತಾರೆ. ಅದ್ ಯಾವುದೂ ಇಲ್ಲ, ಎಲ್ಲವೂ ಸಹಜವಾಗೇ ಇರುತ್ತೆ. ಪ್ರಪಂಚದಲ್ಲಿರೋ ಎಲ್ಲ ಜೀವಿ ವಸ್ತು ಎಲ್ಲರಲ್ಲೂ ಇರತಕ್ಕಂಥದ್ದು ಸಚ್ಚಿದಾನಂದ ಪರಮಾತ್ಮ ಒಬ್ಬನೇ. ಅದನ್ನ ನಾವು ಅರಿಯದೆ ದುಃಖದಲ್ಲಿ ತೊಳಲಾಡ್ತಾ ಇರ್ತೀವಿ ಅಷ್ಟೇ. ಇದೆಲ್ಲ ನಂದೇ, ನಾನೇ ಏನೋ ಸ್ಪೆಷಲ್ ಉಟ್ಬಿಟ್ಟಿದೀನಿ, ನಾನೇ ಏನೋ ಸ್ಪೆಷಲ್ ಆಗಿ ಪಡ್ಕೊಂಡ್ಬಿಟ್ಟಿದೀನಿ ಅಂತ ಇಲ್ಲ. ಇದೆಲ್ಲವೂ ಸಹಜ. ಇಲ್ಲಿ ಯಾವುದೇ ವೈಯಕ್ತಿಕ ಅಂತಿಲ್ಲ, ಎಲ್ಲವೂ ಸಾರ್ವತ್ರಿಕವೇ ಇಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮುಂದಿನ ಪ್ರಶ್ನೆ ಸಾವಿತ್ರಿ ಅವ್ರಿಗೆ. ಈಗ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ಭೇದ ಇಲ್ಲ, ಎಲ್ಲ ಒಂದೇ ಸಮ ಅಂತ ಆದ್ಮೇಲೆ ಯಾವ್ದಾದ್ರು ಒಂದು ವಿಷಯದಲ್ಲಾದ್ರೂ ಮನುಷ್ಯ ಶ್ರೇಷ್ಠನಾಗಿದ್ದಾನ? ಹೌದು. ಆ ವಿಷಯ ಅರಿತ ಮೇಲೆ ಅವನ ಸ್ಥಿತಿಲಿ ಯಾವ ರೀತಿ ಬದಲಾವಣೆ ಆಗತ್ತೆ? ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಹೋಲಿಸ್ಕೊಂತ ಹೋದ್ರೆ
ಮನುಷ್ಯ ಶ್ರೇಷ್ಠನಾಗೆ ಇದ್ದಾನೆ. ಯಾಕೆಂದ್ರೆ ಜ್ಞಾನ ಪಡೆಯೋದಿಕ್ಕೆ ಶಕ್ತಿ ಒಬ್ಬ ಮನುಷ್ಯನಿಗೆ ಮಾತ್ರ ಇದೆ. ಈ ಸಮಸ್ತ ಎಷ್ಟು ಹೇಳ್ತಾರೆ 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಒಬ್ಬ ಮನುಷ್ಯನಿಗೆ ಮಾತ್ರ ಅದಿದೆ. ಯಾವ ದೇವತೆಗಳಿಗೂ ಕೂಡ ಇಲ್ಲ. ಅವರು ಇದನ್ನ ಪಡ್ಕೋಬೇಕು ಅಂದ್ರೆ ಈ ಪ್ರಪಂಚಕ್ಕೆ ಬರ್ಬೇಕಾಗಿರತ್ತೆ. ಕರೆಕ್ಟ್. ಅದನ್ನ ತಿಳ್ಕೊಂಡ್ಮೇಲೆ ಅಂದ್ರೆ ಅವನು ಜ್ಞಾನವನ್ನ ಪಡೆದ್ಮೇಲೆ ಅವನ ಸ್ಥಿತಿನಲ್ಲಿ ಯಾವ ತರಹ ಬದಲಾವಣೆ ಆಗುತ್ತೆ? ಅವನು ಮೊದ್ಲು ಕಾಡಿಗೆ ಹೋಗ್ತಾನೆ, ಸೌದೆ ಕಡಿತಾನೆ, ಬಾವಿನಲ್ಲಿ ನೀರ್ ಸೇರ್ತಾನೆ, ಅಡಿಗೆ ಮಾಡ್ತಾನೆ, ತಿಂತಾ ಇರ್ತಾನೆ. ಮತ್ತೆ ಬಂದ್ ಕೇಳ್ತಾರೆ, ಏನಪ್ಪಾ ಆತ್ಮಜ್ಞಾನ ಬಂದಿದೆಯಂತೆ ಅಂತ ಕೇಳಿದಾಗ ಏನಿಲ್ಲ, ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಮೊದ್ಲು ಅದನ್ನ ಮಾಡ್ತಾ ಇದ್ದೆ, ಇವಾಗ್ಲೂ ಅಷ್ಟೇ ಕಾಡಿಗೆ ಹೋಗ್ತೇನೆ, ಸೌದೆ ಕಡಿತೇನೆ, ಬಾವಿಯಿಂದ ನೀರ್ ಸೇರ್ತೇನೆ, ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾನೆ ಅಂದ್ರೆ ಅದೇನು ಇಷ್ಟೊಂದು ಕಷ್ಟ ಅಲ್ವಾ ಆತ್ಮಜ್ಞಾನ ಅಂತಂದ್ರೆ ಅದು ಆ ಪ್ರಪಂಚದಲ್ಲಿ ಏನ್ ನಡೀತಾ ಇರುತ್ತೋ ಸಾರ್ವತ್ರಿಕವಾಗಿ ನಡೀತಾ ಇರತ್ತೆ. ಅದನ್ನು ವೈಯಕ್ತಿಕವಾಗಿ ಅವ್ರು ಅಳವಡಿಸ್ಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೆ ಆ ತೊಳಲಾಟದಲ್ಲಿ ಇರ್ತಾರೆ. ಹಾಗಾಗಿ ಇವ್ರು ಹೇಳ್ತಾರೆ, ಮೊದ್ಲು ಹಾಗೆ ನಡೀತಾ ಇದ್ದೆ, ಇವಾಗ ನನಗೆ ದೇಹ ಭಾವನೆ ಇಲ್ಲ, ಅದು ಎಲ್ಲವೂ ಸಾರ್ವತ್ರಿಕವಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಸರಿ, ವೆರಿ ನೈಸ್. ಮುಂದಿನ ಪ್ರಶ್ನೆ ಆಶಾಲಕ್ಷ್ಮಿ ಅವ್ರಿಗೆ. ದೇವತೆಗಳು ಆತ್ಮಜ್ಞಾನವನ್ನು ಪಡೆಯುವ ಬಗೆ ಹೇಗೆ? ಇಲ್ಲಿ ಇದ್ರಲ್ಲಿಲ್ಲ, ಇದ್ರಲ್ಲಿ ಕೊಟ್ಟಿಲ್ಲ. ಅದು ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ನಾನೇ ಹೇಳಿ. ಅಂದ್ರೆ ನಾವು ಆತ್ಮಜ್ಞಾನ ಪಡಿಬೇಕಂದ್ರೆ ಈ ಭೂಮಿ ಮೇಲೆ ಹುಟ್ಟಿ ಮನುಷ್ಯನಾಗಿ ಹುಟ್ಟಿನೇ ಪಡೆಯೋದಕ್ ಸಾಧ್ಯ. ದೇವತೆಗಳಿಗೂ ಇದು ಸಾಧ್ಯ ಇಲ್ಲ ಅಂತ ಗುರುಜಿ ಕೆಲವು ಟಾಕ್ಸ್ ಅಲ್ಲೆಲ್ಲ ಹೇಳಿದ್ದಾರೆ. ಅದೇ ಇದ್ರಲ್ಲೂ ಹೇಳಿದಾರ ಅಷ್ಟನ್ನ. ಹೆಚ್ಚು ಪುಣ್ಯ ಮಾಡಿದ್ರೆ ಅವರು ಅಂದ್ರೆ ಧಾರ್ಮಿಕ ಕಾರ್ಯಗಳು ಮಾಡಿದ್ರೆ, ಈ ಸೇವೆ ಅದು ಇದು, ಅದು ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಅವರ ಕ್ಷೀಣಿಸಿದ್ಮೇಲೆ ಅವ್ರ ಪುಣ್ಯ ಮತ್ತೆ ಮರ್ತ್ಯಲೋಕಕ್ಕೆ ಇಲ್ಲಿ ಬರ್ಲೇಬೇಕಾಗತ್ತೆ ಅವರು. ಈ ರೀತಿಯಾಗಿ ಇಲ್ಲೇ ಆತ್ಮಜ್ಞಾನನ ಪಡಿಬೇಕಾಗತ್ತೆ. ಮತ್ತೆ ಕ್ರಮ ಮುಕ್ತಿ ಅಂತ ಒಂದು ಹೇಳಿದ್ದಾರೆ ಗುರೂಜಿ. ತುಂಬಾ ಒಳ್ಳೆ ಕೆಲ್ಸಗಳೆಲ್ಲ ಮಾಡಿ ಭಕ್ತಿ ಉಪಾಸನೆ ಎಲ್ಲ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಹ್ಮನ ಪರ್ಯಂತ ಅಲ್ಲಿ ಆ ಜ್ಞಾನದಲ್ಲೇ ಇದ್ದು ಅಲ್ಲಿ ಮುಕ್ತಿ ಪಡೆಯೋದು, ಅದು ಒಂದು ಮೆಥಡ್ ಅಲ್ಲಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಅವರು ಪುಣ್ಯ ಕ್ಷೀಣ ಆದ್ಮೇಲೆ ಮತ್ತೆ ಇಲ್ಲಿ ಹುಟ್ಟಿ ಇಲ್ಲೇನೆ ಮುಕ್ತಿ ಪಡಿಬೇಕಾಗತ್ತೆ. ಕರೆಕ್ಟ್. ಒಂದು ಉಪಾಸನೆ ಮೂಲಕ ಯಾವ ದೇವತೆ ನಾವು ಉಪಾಸನೆ ಮಾಡ್ತೀವೋ ಆ ದೇವತೆ ಲೋಕಕ್ಕೆ ಹೋಗೋದು, ಆಮೇಲೆ ಅಲ್ಲಿಂದ ಬ್ರಹ್ಮನ ಹತ್ರ ಹೋಗಿ ಅಲ್ಲಿ ಅಧ್ಯಯನ ಮಾಡೋದು ಒಂದು. ಇನ್ನೊಂದು ನೀವು ಹೇಳ್ದಂಗೆ ವಾಪಸ್ ಬಂದು ಇಲ್ಲೇ ಬರ್ಬೇಕು. ಕೆಲವರು ಅಲ್ಲೇ ದೇವಲೋಕದಲ್ಲೇ ಹುಟ್ಟಿರ್ತಾರಂತೆ. ಅಂದ್ರೆ 2 ತರ ದೇವತೆಗಳಂತೆ. ಒಂದು ಭೂಮಿಯಿಂದ ಪುಣ್ಯ ಸಂಪಾದನೆ ಮಾಡಿ ದೇವತಾ ಲೋಕಕ್ಕೆ ಹೋಗಿ ಅಲ್ಲಿ ದೇವತೆಗಳಾಗಿರೋರು, ಇನ್ನು ಕೆಲವರು ದೇವಲೋಕದಲ್ಲೇ ಹುಟ್ಟಿರೋರು ಇರ್ತಾರಂತೆ. ಆ ತರಹ ಇರೋರಿಗೆ ಅಂದ್ರೆ ಇವರಿಬ್ರಿಗೂನು ದೇವತೆಗಳು ಅಂತ ಆದ್ಮೇಲೆ ಅವ್ರಿಗೆ ಮನುಷ್ಯರಿಗಿಂತ ಹೆಚ್ಚಿನ ಜ್ಞಾನ ಶಕ್ತಿ ಇರುತ್ತೆ. ಅವ್ರಿಗೆ ಆದ್ರೆ ಆತ್ಮಜ್ಞಾನ ಇರೋದಿಲ್ಲ. ಆತ್ಮಜ್ಞಾನಕ್ಕೆ ಅವರು ಬೃಹಸ್ಪತಿ ಆಚಾರ್ಯರೋ ಅಥವಾ ಸೃಷ್ಟಿಕರ್ತರ ಬ್ರಹ್ಮನ ಹತ್ರನೋ ಹೋಗಿ ಅಧ್ಯಯನ ಮಾಡ್ಬೇಕು. ಇಲ್ವಾ ಭೂಮಿಗೆ ಕೆಲವು ಸರ್ತಿ ಹುಟ್ಟಿ ಬರ್ದೆ ಹೋದ್ರು ಸೂಕ್ಷ್ಮ ರೂಪದಲ್ಲಿ ಬಂದು ಶಾಸ್ತ್ರಾಧ್ಯಯನ ನಡೆಯೋ ಜಾಗಕ್ಕೆ ಬಂದು ಅಲ್ಲಿ ಕಲಿಬಹುದು ಅಂತಾನು ಹೇಳ್ತಾರೆ. ಇವಾಗ ಎಷ್ಟೋ ಸರ್ತಿ ಹೇಳ್ತಾರೆ ನೋಡಿ, ಇವಾಗ ರಾಮಂದೇನೋ ಪೂಜೆ ಆಗ್ತಿದ್ರೆ ಹನುಮಂತ ಅಲ್ಲಿ ಬರ್ತಾನೆ ಅಂತಾರಲ್ವಾ, ಹಂಗೆ ಸೂಕ್ಷ್ಮ ರೂಪದಲ್ಲಿ ದೇವತೆಗಳಿಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಕೂಡ ಬಂದು ಕೂಡ ಅವ್ರು ಕಲ್ತ್ಕೋಬಹುದು, ಇಲ್ಲ ಇಲ್ಲಿ ಹುಟ್ಟಿ ಕೂಡ ಕಲ್ತ್ಕೋಬಹುದು ಅಂತ. ಇನ್ನು ಇದ್ರಲ್ಲಿ ಒಂದು ಸ್ಟೋರಿ ಬರುತ್ತೆ ಭಾಗವತ ಪುರಾಣದಲ್ಲಿ. ಅವನು ಮಾಡಬಾರದ ಪಾಪ ಎಲ್ಲ ಮಾಡಿರ್ತಾನೆ, ಪಿಶಾಚಿಯಾಗಿ ಅಲಿತಿರ್ತಾನೆ. ಕೊನೆಗೆ ಭಾಗವತ ಸಪ್ತಾಹ ನಡೆಯತ್ರ ಅವನು ಒಂದು ಬ್ಯಾಂಬೂ ಎಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. 7 ದಿನಕ್ಕೆ 7 ಒಂದೊಂದೇ ಅದನ್ನ ಓಪನ್ ಆಗುತ್ತೆ. 7ನೇ ದಿನ ಅವನು ಮುಕ್ತಿ ಸಿಗುತ್ತೆ ಅಂತ. ಹಾಗೆ ಯಾವ್ದೋ ರೂಪದಲ್ಲಿ ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಹೇಗ್ ಬರ್ತಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ನೆನಪಾಯ್ತು. ಈ ರೀತಿಯಾಗಿ ಅವರು ಪದ್ಮ ಅವರು ಲಾವೋತ್ಸೆ ಅವರ ಕಥೆ ಮೂಲಕ ನಮಗೆ ಏನ್ ತಿಳಿದು ಬರುತ್ತೆ?
ಆತ್ಮಜ್ಞಾನದ ಬಗ್ಗೆ ಅವರು ತಿಳ್ಕೊಂಡಿರುವಂತಹ ದೊಡ್ಡ ಗುರುಗಳಾಗಿರ್ತಾರೆ. ಅವರ ಅಲ್ಲಿಯ ರಾಜ, ನೀನು ಇಷ್ಟು ದೊಡ್ಡ ಗುರು, ನೀನು ಆತ್ಮಜ್ಞಾನದ ಬಗ್ಗೆ ನೀನು ಒಂದು ಪುಸ್ತಕವನ್ನು ಬರಿಬೇಕು. ಬರೆದಾಗ ಮುಂದಿನ ಪೀಳಿಗೆಯವರು ಅದನ್ನ ಕಲಿಯೋದಕ್ಕೆ ಸುಲಭ ಆಗತ್ತೆ, ಅದಕ್ಕೋಸ್ಕರ ಬರಿಬೇಕು ಬಿಟ್ಟು ಹೇಳ್ತಾನೆ. ಇಲ್ಲ ಅಂತಂದ್ರೆ ನಿನ್ ತಲೆ ಶಿರಶ್ಛೇದನ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಅವರು ಒಂದು ಹಾಳೆಯಲ್ಲಿ 4 ವಾಕ್ಯಗಳನ್ನ ಬರೀತಾರೆ. ಆತ್ಮಜ್ಞಾನ ಅನ್ನೋದು ಒಂದು ದಾರಿ, ಆದ್ರೆ ಅದಕ್ಕೆ ದಾರಿ ಇಲ್ಲ. ಆ ದಾರಿಗೆ ಒಂದು ಪೂರ್ತಿ ಅದೇ ಒಂದು ಇದ್ರಲ್ಲಿ ಹೇಳ್ತೀನಿ. ಇಟ್ ಈಸ್ ನಾಟ್ ದ ವೇ, ದೋಸ್ ಹೂ ಥಿಂಕ್ ದಟ್ ದೇ ನೋ ದ ವೇ, ದೇ ಡೋಂಟ್ ನೋ ದ ವೇ ಅಂತಂದ್ಬಿಟ್ಟು. ಯಾರಿಗೆ ತಿಳಿದಿದೆ ಅಂತಂದ್ಬಿಟ್ಟು ಹೇಳ್ತಾರೋ ಅವ್ರಿಗೆ ಅದು ತಿಳಿದಿಲ್ಲ ಅಂತ 4 ಮಾತ್ರ ಬರೆದು ಹೇಳ್ತಾರೆ. ಹಿಂದೆ ನಾವು ಇದನ್ನ ಕಲ್ತಿದೀವಿ, ಲಾವೋತ್ಸೆದು. ಕರೆಕ್ಟ್, SK ಟಾಕ್ಸ್ ಅಲ್ಲಿ ಇತ್ತು. ಅದ್ರಲ್ಲಿ ಅವ್ರೇನ್ ಹೇಳ್ತಾರೆ, ಈ ಆಕಾಶ ಅಥವಾ ಸ್ಪೇಸ್ ಅಂತ ಏನಿದೆ, ಅಸ್ತಿತ್ವಕ್ಕೆ ದಾರಿಗಳೇ ಇಲ್ಲ, ಅಥವಾ ಎಲ್ಲಾನು ಅದಕ್ಕೆ ದಾರಿಗಳೇನೆ? ಎಲ್ಲಾನು ದಾರಿಗಳೇ, ಯಾವ ಕಡೆ ನೋಡಿದ್ರು ದಾರಿನೇ. ಹಾಗೆ ನೋಡಿದ್ರೆ ಯಾವ ದಾರಿನೂ ಇಲ್ಲ. ಅಂದ್ರೆ ಅಲ್ಲಿ ಏನು ಬರೆಯುವಂತಹದ್ದೇನಿಲ್ಲ, ಯಾಕೆಂದ್ರೆ ನಮ್ಮ ಸಹಜ ಸ್ಥಿತಿನೇ ಅದಾಗಿರೋದ್ರಿಂದ ಹೇಳ್ಕೊಳೋ ಅಂತದ್ದಿಲ್ಲ. ಯಾವ್ದು ಅಜ್ಞಾನದಿಂದ ನಾನು ತಪ್ಪಾಗಿ ತಿಳ್ಕೊಂಡಿರೋದನ್ನ ನಾನು ಜ್ಞಾನದಿಂದ ಇದೆಲ್ಲ ನಾನು ಸಹಜವಾಗಿ ನಾನು ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದಷ್ಟೇ, ಅದ್ರಲ್ಲಿ ಹೇಳುವಂತದ್ದೇನಿಲ್ಲ ಅನ್ನೋದು ಅವರ ಒಂದು. ಎಲ್ಲಾ ಅನುಭವಗಳು ಆತ್ಮನ ಅನುಭವಗಳೇ, ಇಲ್ಲಿ ಅನುಭವಿಸಕ್ ಬೇರೆ ಯಾರು ಇಲ್ಲ. ಹಾಗಾಗಿ ಎಲ್ಲಾ ಅನುಭವಗಳು ಆತ್ಮನ ಕಡೆಗೆ ಬೆರಳು ಮಾಡಿ ತೋರಿಸುವಂತ ದಾರಿಗಳು. ದಾರಿನೇ ಇಲ್ಲ ಅಂತ ಅನ್ನೋದು ಒಂದು, ಅಥವಾ ಎಲ್ಲಾನು ಅದಕ್ಕೆ ದಾರಿ ಅಂತ ಅನ್ನೋದು ಕೂಡ ಒಂದು ನಮ್ಮ ರೀತಿಯಲ್ಲಿ ಹೇಳ್ತೀನಿ. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಝೆನ್ ಮಾಸ್ಟರ್ ಪ್ರಸಂಗ ಅವ್ರು ಹೇಳ್ಬಿಟ್ರು, ಅದನ್ನ ಏನಿವೆ ಹೇಳಿ. ಝೆನ್ ಮಾಸ್ಟರ್ ಪ್ರಸಂಗವನ್ನ ವಿವರಿಸಿ. ಝೆನ್ ಮಾಸ್ಟರ್ ಒಬ್ರು ಆತ್ಮಜ್ಞಾನಿ. ಅವರು ತುಂಬಾ ಫೇಮಸ್ ಆಗಿರ್ತಾರೆ ಝೆನ್ ಮಾಸ್ಟರ್. ಅವ್ರನ್ನ ಏನಪ್ಪಾ ನೀನ್ ಆತ್ಮಜ್ಞಾನ ಪಡ್ಕೊಂಡಿದ್ಯಾ, ಏನು ವಿಶೇಷ ಅಂದ್ರೆ, ಏನು ವಿಶೇಷ ಇಲ್ಲ. ಮೊದ್ಲು ನಾನ್ ಕಾಡ್ಗೆ ಹೋಗ್ತಾ ಇದ್ದೆ, ಮರ ಕಡಿತಾ ಇದ್ದೆ, ಮತ್ತೆ ಬಾವಿಯಿಂದ ನೀರ್ ತಗೊಂಡ್ ಬಂದು ಅಡ್ಗೆ ಮಾಡಿ ಊಟ ಮಾಡ್ತಾ ಇದ್ದೆ. ಈಗ್ಲೂ ಅದೇ ಮಾಡ್ತಾ ಇದ್ದೀನಿ, ಏನು ವಿಶೇಷ ಇಲ್ಲ. ಮೊದ್ಲು ನನಗೆ ನಾನ್ ಮಾಡ್ತಾ ಇದ್ದೀನಿ ಅಂತ ಭಾವನೆ ಇತ್ತು, ಆದ್ರೆ ಈಗ ಆ ಭಾವನೆ ನನ್ನಲ್ಲಿ ಇಲ್ಲ. ಅಂದ್ರೆ ನಾನು ಈಗ್ಲೂ ಹೇಗೆ ಮುಂಚೆ ಇದ್ದೋ ಈಗ್ಲೂ ಹಾಗೆ ಇದ್ದೀನಿ ಅನ್ನೋದು ಅವರು ಝೆನ್ ಮಾಸ್ಟರ್ ಹೇಳ್ತಾರೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಸವಿಯವರಿಗೆ. ಪ್ರಕೃತಿಯ ಚಕ್ರದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಎಂಬ ವರ್ಗೀಕರಣ ಇದೆಯಾ? ಇಲ್ಲ ಮ್ಯಾಮ್, ಎಲ್ಲ ಒಂದು ಸಿಸ್ಟಮ್ ಅಷ್ಟೇ, ಅದು ನಡೀತಾ ಇರುತ್ತೆ. ನೋಡಿ ಹೇಗೆ ಇದನ್ನ ನೋಡಿದಾಗ ಇವ್ರು ಹೇಳ್ದಾಗ ಹೌದು ಅನ್ಸುತ್ತೆ. ಇಲ್ಲಿದ್ರೆ ನಾವು ಎಷ್ಟು ಒಳ್ಳೇದು ಕೆಟ್ಟದು, ಅಯ್ಯೋ ಅವ್ರ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ದೇವ್ರ ಹಂಗ್ ಮಾಡ್ದ, ಎಷ್ಟು ಅನ್ಯಾಯ ಮಾಡ್ದ ಅಂತ ಸದಾ ಬೈಕೋತೀವಿ. ಆದ್ರೆ ನೋಡಿದ್ರೆ, ನಿಜವಾಗ್ಲೂ ನೋಡಿದ್ರೆ ಅಲ್ಲಿ ಏನಿಲ್ಲ, ಅದ್ರ ಪಾಡ್ಗೆ ಅದು ನಡೀತಾ ಹೋಗುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಗುರುಗಳು. ಸಾಯಿಸೋದ್ರ ಬಗ್ಗೆ ಹೇಳಿದಾರಲ್ಲ, ಇವೆಷ್ಟೊಂದು ಸೊಳ್ಳೆ ಸಾಯಿಸೋದ್ರಲ್ಲ, ಅದ್ ಪರವಾಗಿಲ್ವೇನ್ರಿ ಅಂತ ಕೇಳ್ತಾರಲ್ಲ ಹಾಗೆ. ಓಕೆ, ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ಹೃದಯ ಎಂದರೇನು, ಅದು ಎಲ್ಲಿದೆ? ಹೃದಯ ನಿಮಿಷ ಅಮ್ಮ. ಅದು
ಇದು ಶ್ಲೋಕ ಹೇಳಿದ್ದಾರೆ, ಅದ್ರದ್ ಮೂಲಕ ಹೇಳದ? ಹೇಳಿ ಹೇಳಿ, ಅದು ನನ್ಗೆ ಇವಾಗ ಶೇರ್ ಮಾಡಕ್ಕೆ ಆಗಲ್ಲ, ನೀವು ನೋಡ್ಕೊಂಡು ಖಂಡಿತವಾಗ್ಲೂ ಹೇಳಿ. ನಿಮಿಷ. ವಿದ್ಯತೆ ಹೃದಯ ಗ್ರಂಥಿ ವಿದ್ಯಂತೆ ಸರ್ವ ಸಂಶಯ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಗುರುಗಳೇ ಹೇಳಿರೋಂಗೆ ಮಂಡೂಕ ಉಪನಿಷತ್ತಿನ ಒಂದು ಶ್ಲೋಕ. ಅಂದ್ರೆ ಇಲ್ಲಿ ಹೃದಯ ಗ್ರಂಥಿ ಅಂತ ಹೇಳುವಾಗ ಹೃದಯ ಅಂದ್ರೆ ನನ್ಗಿವಾಗ ನೀವು ಇಲ್ಲಿ ಅದ್ರಲ್ಲಿ ನಾನು ಚಿಕ್ಕದಾಗಿ ಕೇಳ್ತಾ ಹೋಗ್ತೀನಿ, ಅಷ್ಟಕ್ ಮಾತ್ರ ಹೇಳಿ, ಆಮೇಲೆ ಕೊನೆಯಲ್ಲಿ ಪೂರ್ತಿ ಶ್ಲೋಕದ ಎಕ್ಸ್ಪ್ಲನೇಷನ್ ಕೇಳೋಣ. ಇವಾಗ ಹೃದಯ ಅಂದ್ರೇನು, ಅದು ಎಲ್ಲಿದೆ ಅನ್ನೋದನ್ನ ಹೇಳಿ. ಹೃದಯ ಅಂದ್ರೆ ಅದು ಅಂದ್ರೆ ಹೃದಯ ಅಂದ್ರೆ ಅದೇ ನಮ್ಮ ಮನಸ್ಸನ್ನ ದೇಹದಲ್ಲಿ ಒಂದು ನಾವು ಭಗವಂತನ ನೆಲೆಸ್ಕೊಂಡಿರೋ ಜಾಗ ಅಂತ ಅನ್ಕೋತೀನಮ್ಮ. ಅದು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ವಾ? ಅದೇನಾ ಅಥವಾ ಬೇರೆ ಅಂತ? ಕರೆಕ್ಟ್ ನೀವು ಹೇಳ್ತಾ ಇರೋದು. ಅದು ಅಂದ್ರೆ ಪರಮಾತ್ಮ ನಾನು ಅನ್ನೋದು ಎಲ್ಲಿ ಹುಟ್ಟುತ್ತೋ ಅದೇ ಹೃದಯ. ಅದೇ ಹೃದಯ. ಅಂದ್ರೆ ನಾನು ಅನ್ನೋದು ಸರ್ವವ್ಯಾಪಿ. ನೀವು ಹೇಳ್ದಂಗೆ ಭಗವಂತ ನಾನು ಅನ್ನೋದು ಅಲ್ವಾ? ಹಾಗಾಗಿ ಅದು ಸರ್ವವ್ಯಾಪಿ. ಹಾಗಾಗಿರೋದ್ರಿಂದ ಹೃದಯ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಜಾಗ ಅಲ್ಲ, ಅದು ಎಲ್ಲ ಕಡೆಯೂ ಇರುವಂತಹದ್ದು. ಆ ಹೃದಯದಲ್ಲಿ ಈ ದೇಹ ಮನಸ್ಸು ಬುದ್ಧಿಗಳು ಇವೆ ಅಲ್ವಾ? ಸರಿ ಅಲ್ವಾ? ಹೌದಮ್ಮ. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ನಮ್ಮ ದೇಹದಲ್ಲಿ ನಾನು ನಾನು ಅಂತ ಹೇಳ್ತೀವಲ್ಲ, ಅದು ಏನನ್ನ ಸಂಕೇತಿಸುತ್ತೆ? ನಿಜವಾದ ನಾನು ಬಗ್ಗೆ ತಿಳ್ಕೊಂಡ್ವಿ. ನಿಜವಾದ ನಾನು ಅನ್ನೋದು ಅದು ಎಲ್ಲಾ ಕಡೆನೂ ಇದೆ, ಒಂದು ನಿರ್ದಿಷ್ಟವಾದ ಜಾಗ ಏನು ಇಲ್ಲ ಅದಕ್ಕೆ. ಆದ್ರೆ ಇವಾಗ ನಾನು 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 ಅಂತ ಅಂತೀನಲ್ಲ, ನಾನು ಯಾವುದು? ಅಹಂಕಾರ. ಅಹಂಕಾರ ಅಂತಂದ್ರೆ ಅಲ್ಲಿ ಅಹಂಕಾರ ಬರೋದಕ್ಕೆ ಮೊದ್ಲು ಅಲ್ಲಿ ಏನಾಗಿ ಅಹಂಕಾರ ಬಂತು? ಅಲ್ಲಿ ಮೊದ್ಲು ಏನೋ ಒಂದು ಬೆಳಕು ಬರ್ಬೇಕಲ್ಲ. ಚಿದಾಭಾಸ. ಯಾಕೆ ಈ ಆತ್ಮನ ಪ್ರತಿಫಲನ ಆಗುವಂತಹ ಜಾಗ ಏನಿದೆ ಅದಕ್ಕೆ ಚಿದಾಭಾಸ ಅಂತ ಹೇಳ್ತೀವಿ. ಅದನ್ನ ನಾನು ಐ ಆಮ್ ಅಂತ ಹೇಳುತ್ತೆ ಚಿದಾಭಾಸ ಅಲ್ವಾ? ಮುಂದಿನ ಪ್ರಶ್ನೆ. ಸವಿಯವರಿಗೆ ಹೃದಯ ಗ್ರಂಥಿ ಎಂದರೇನು? ಹೃದಯ ಗ್ರಂಥಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟ್ಯೂಮರ್ ತರ, ಒಂದು ಗಂಟು ನಾಟ್ ಅಂತ ಹೇಳ್ಬೋದು. ನಾಟ್ ಅಂತ ಟ್ಯೂಮರ್ ತರ. ಈಗ ಅದರಲ್ಲಿ ಕ್ಯಾನ್ಸರ್ ಟ್ಯೂಮರ್ ಇರುತ್ತೆ, ಇಲ್ಲ ನಾರ್ಮಲ್ ಟ್ಯೂಮರ್, ಅದರಿಂದ ಏನು ಕಷ್ಟ ಆಗದೇ ಇರೋಂಥ ಟ್ಯೂಮರು ಇರುತ್ತೆ. ಸೊ ನಾವು ಇಲ್ಯೂಷನ್, ನಾನು ದೇಹ ಮನಸ್ಸು ಅನ್ಕೊಳೋ ಇಲ್ಯೂಷನ್ ಇರುತ್ತೆ. ಬಟ್ ಆಕ್ಚುಲಿ ನಾವು ಆತ್ಮ, ಆದ್ರೆ ಅದು ದೇಶ ಕಾಲಕ್ಕಿಂತ ಬಿಯಾಂಡ್ ಅಲ್ಲಿ ಇರುತ್ತೆ. ನಾನು ಅಥವಾ ಆತ್ಮ ಬರೇ ದೇಶ ಕಾಲಕ್ಕೆ ಸೀಮಿತವಾಗಿರಲ್ಲ, ಅದಕ್ಕಿಂತ ಬಿಯಾಂಡ್ ಅಲ್ಲಿ ಇರುತ್ತೆ. ಅದು ಇನ್ಫಿನಿಟ್ ಹಾರ್ಟ್ ಇದು ಆತ್ಮ ಅಂತ, ಅದು ರಿಯಲ್ ಹಾರ್ಟ್. ಇದು ಫಿಸಿಕಲ್ ಹಾರ್ಟ್ ಅಂದ್ರೆ ಅದು ಬರೇ ಮಾಂಸದ ಹಾರ್ಟ್. ಕರೆಕ್ಟ್. ಹೃದಯ ಗ್ರಂಥಿ ಅಂದ್ರೆ ನೀವು ಹೇಳ್ದಂಗೆ ಅಜ್ಞಾನ. ಏನದು ಅಜ್ಞಾನ? ಯಾತಕ್ಕಾಯ್ತು? ಅಹಂಕಾರ ದೇಹ ಮನಸ್ಸು ಬುದ್ಧಿಗಳನ್ನ ಚಿದಾಭಾಸದ ಮೇಲೆ, ಚಿದಾಭಾಸದ ಗುಣಗಳನ್ನ ದೇಹದ ಮೇಲೆ ಪರಸ್ಪರ ಆರೋಪ ಮಾಡುತ್ತೆ. ಹಾಗೆ ಆರೋಪ ಮಾಡೋದ್ರಿಂದ ಚಿದಾಭಾಸಕ್ಕೆ ನಾನ್ ದೇಹ ಮನಸ್ಸು ಬುದ್ಧಿ ಅಂತ ತಪ್ಪು ತಿಳುವಳಿಕೆ ಉಂಟಾಗತ್ತೆ. ಅಹಂಕಾರ ಜನ್ಯವಾದ ಈ ತಪ್ಪು ತಿಳುವಳಿಕೆ ಏನಿದೆ, ಅಜ್ಞಾನ ಏನಿದೆ, ಇದೇ ಹೃದಯ ಗ್ರಂಥಿ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ.
ಆತ್ಮಜ್ಞಾನಿಗೆ ಯಾವುದೇ ಸಂಶಯಗಳು ಇಲ್ಲ. ಹೇಗೆ? ಯಾಕೆ ಸಂಶಯ ಇಲ್ಲ ಅವ್ರಿಗೆ? ಆತ್ಮಜ್ಞಾನಕ್ಕೆ ಸಂಶಯಗಳು ಯಾಕೆ ಇಲ್ಲ ಅಂತಂದ್ರೆ ಆ ಜ್ಞಾನ ಬಂದಿರುತ್ತೆ, ಸಂಶಯಗಳೆಲ್ಲ ಹೊರಟೋಗಿರುತ್ತೆ. ಆ ಜ್ಞಾನ ಬಂದಿರೋದ್ರಿಂದ ಸಂಶಯಗಳು ನಿವಾರಣೆ ಆಗಿ ಹೋಗ್ಬಿಡುತ್ತೆ. ಸಂಶಯಗಳು ಯಾವಾಗ್ಲೂ ಅಜ್ಞಾನದಲ್ಲಿ ಮಾತ್ರ. ಕರೆಕ್ಟ್. ನಾನ್ ದೇಹ ಮನಸ್ಸು ಬುದ್ಧಿ ಅನ್ನೋ ಅಜ್ಞಾನ ಇದ್ದಾಗ ನಾನ್ ಸೀಮಿತನಾಗಿರ್ತೀನಿ. ನಾನು ಇದನ್ ಮಾಡಿದ್ರೆ ಅಸೀಮ ಆಗ್ತೀನ, ಇದನ್ ಮಾಡಿದ್ರೆ ಅಸೀಮ ಆಗ್ತೀನ, ಇದು ಸರಿನಾ ಇದು ತಪ್ಪಾ ಅಂತ ಸಂಶಯಗಳು ಬರ್ತಾ ಇರುತ್ತೆ. ಲಿಮಿಟೆಡ್ ಆಗೋಗಿರ್ತೀನಿ. ಕರೆಕ್ಟ್. ಯಾವಾಗ ಒಂದ್ಸರ್ತಿ ನಾನು ಅಸೀಮನೋ, ಇರೋದ್ ನಾನ್ ಮಾತ್ರವೋ, ಇನ್ ಎಲ್ಲಿ ಸಂಶಯ? ಯಾವ್ದ್ರ ಮೇಲೆ ಸಂಶಯ? ಯಾರಿಗೆ ಸಂಶಯ? ಸಂಶಯದ ಪ್ರಶ್ನೆನೆ ಇರೋದಿಲ್ಲ. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. ಆತ್ಮಜ್ಞಾನ ಬಂದಾಗ ಎಲ್ಲ ಕರ್ಮಗಳು ಸುಟ್ಟು ಹೋಗುತ್ತವೆ, ಹೇಗೆ? ಯಾವಾಗ ಆತ್ಮಜ್ಞಾನ ಬರುತ್ತೋ ಅವಾಗ ಅವನಿಗೆ ಒಂದು ಕ್ಲಾರಿಟಿ ಇರುತ್ತೆ. ದೇಹ ಮನ ಬುದ್ಧಿ ನಾನಲ್ಲ, ನಾನು ಆತ್ಮ ಸ್ವರೂಪಿ, ಇರೋದು ಆ ಆತ್ಮ ಪರಮಾತ್ಮ ತತ್ವ ಒಂದೇ ಅಂತ. ಅವಾಗ ಅರಿವಾದಾಗ, ಅರಿವಿನಲ್ಲಿ ನಿಂತಾಗ ಅವನಿಗೆ ಏನು ಇನ್ನ ಇರೋದಿಲ್ಲ. ಕರ್ಮಗಳು, ಸಂಚಿತ ಕರ್ಮ ಸುಟ್ಟು ಹೋಗುತ್ತೆ. ಅದು ಹೊರಟೋಗೋದ್ರಿಂದ ಆಗಾಮಿ ಕರ್ಮಗಳು ಇರೋದಿಲ್ಲ. ಕ್ರಿಯಾಮಾಣ ಕರ್ಮಗಳು ಏನು ಫಲ ಕೊಡೋದಿಲ್ಲ. ಅವನು ಮಾಡೋ ಕೆಲ್ಸ ಅವನೇನು ಮಾಡ್ತಿರಲ್ಲ, ಅವನ ಮೂಲಕ ಎಲ್ಲ ನಡೀತಾ ಇರತ್ತೆ. ಅದು ಅವನಿಗೆ ಕ್ಲಾರಿಟಿ ಇರುತ್ತೆ. ಆದ್ರಿಂದ ಅವನು ಇದು ಕ್ರಿಯಾಮಾಣ ಕರ್ಮ ಮಾಡಿದ್ರು ಅದಕ್ಕೆ ಯಾವ ಒಂದು ಫಲನೂ ಬರೋದಿಲ್ಲ. ಆದ್ರಿಂದ ಅವನಲ್ಲಿ ಯಾವ ಕರ್ಮಗಳ ಇದು ಇರೋದಿಲ್ಲ, ಮುಕ್ತ. ಪ್ರಾರಬ್ಧ ಹೇಗೆ? ಪ್ರಾರಬ್ಧ ಗುರುಜಿ ಬಿಟ್ಟ ಬಾಳದಂತೆ. ಅದು ಇದೇನ್ ಬೇಕೋ ಅನುಭವಿಸ್ತಿರ್ತಾನೆ. ಆದ್ರೆ ಬೇರೆಯವ್ರಿಗೆ ನೋಡೋದಕ್ಕೆ ಅವನು ಅನುಭವಿಸ್ತಿದ್ದಾನೆ ಅಂತ ಅನ್ಸತ್ತೆ. ಆದ್ರೆ ಅವನು ಅದನ್ನ ಅನುಭವಿಸ್ತಿರಲ್ಲ, ಅವನಿಗೆ ನಡೀತಾ ಇರುತ್ತೆ ಅಂತ ಗೊತ್ತಾಗತ್ತೆ. ಅದನ್ನ ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ ಅವನು. ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಬಿಟ್ಟ ಬಾಣದಂತೆ ಗುರುಜಿ ಹೇಳಿದರೆ ಅದು ನಡೆಯುತ್ತೆ ಅಷ್ಟೇ. ಕರೆಕ್ಟ್. ಅವನ ದೃಷ್ಟಿಕೋನದಲ್ಲಿ ಪ್ರಾರಬ್ಧ ಇಲ್ಲ, ಹೌದು. ನೋಡೋರ ದೃಷ್ಟಿಕೋನದಲ್ಲಿ ಪ್ರಾರಬ್ಧ ಇದೆ. ಹ್ಮ್. ಇನ್ನು ಉಳಿದಿದ್ದೆಲ್ಲವೂ ಅವನು ಯಾವಾಗ ಒಂದ್ಸರಿ ಅವನು ದೇಹ ಮನಸ್ಸು ಬುದ್ಧಿ ತಾನಲ್ಲ ಅಂತಾಯ್ತೋ ಅದಕ್ಕೆ ಸಂಬಂಧಪಟ್ಟ ಕರ್ಮಗಳು ಯಾವುದು ಕೂಡ ಇರಲ್ಲ. ಚೆನ್ನಾಗಿದೆ. ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ತಸ್ಮಿನ್ ದೃಷ್ಟೇ ಪರಾವರೇ ಅಂತಂದ್ರೆ ಏನು? ಒಂದ್ ನಿಮಿಷ. ಇದು ಶ್ಲೋಕ ಇದೆಯಲ್ಲ, ಆ ಶ್ಲೋಕದಲ್ಲಿ ಕೊನೆಯ ಸಾಲು ಅದು. ನಾನು ಮಾಡಿದೀನಿ, ಒಂದೊಂದೇ ಲೈನ್ ಅನ್ನ ಫಸ್ಟ್ ತಗೊಂಡು ಕೊನೆಗೆ ಶ್ಲೋಕ ಕಂಪ್ಲೀಟ್ ತಗೋತೀನಿ. ಹಾಗಾಗಿ ಇದು ತಸ್ಮಿನ್ ದೃಷ್ಟೇ ಪರಾವರೇ ಅನ್ನೋದು ಕೊನೆ ಸಾಲು. ನಾನು ಈಶ್ವರ, ಇದು ಬಂದಾಗ ಜೀವನ ಮುಕ್ತಿ ತಸ್ಮಿನ್ ದೃಷ್ಟೆ. ನನ್ನಲ್ಲೇ ಆತ್ಮವನ್ನ ಕಂಡಾಗ ಆವಾಗ ಅದೇ ಈಶ್ವರ, ನಾನೇ ಈಶ್ವರ. ಆವಾಗ ಜೀವನ್ ಮುಕ್ತ ಆಗೋದು. ಕರೆಕ್ಟ್. ಹೌದಾ? ಓಕೆ. ಅಂದ್ರೆ ಏನು ಅಂದ್ರೆ ಪರಾವರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ. ನೀವು ಹೇಳಿದ್ ಕರೆಕ್ಟೇನೆ. ಪರಾವರೆ. ಈ ಪ್ರಕೃತಿಯಲ್ಲಿ ಎರಡು ವಿಧ. ಒಂದು ನಮ್ಗೆ ಕಾಣ್ತಾ ಇರುವಂತ ಸ್ಥೂಲವಾದ ಪ್ರಕೃತಿ, ಇನ್ನೊಂದು ಇದ್ರ ಹಿಂದೆ ಇರುವಂತ ಸೂಕ್ಷ್ಮವಾದ ಪ್ರಕೃತಿ. ಈ ಪ್ರಕೃತಿಗೆ, ಕಾಣ್ತಾ ಇರೋ ಪ್ರಕೃತಿಗೆ ಅಪರಾ ಪ್ರಕೃತಿ ಅಂತೀವಿ. ಅದರ ಹಿಂದೆ ಕಣ್ಣಿಗೆ ಕಾಣದೇ ಇರುವಂತ ಪ್ರಕೃತಿ ಏನಿದೆ ಅದಕ್ಕೆ ಪರಾ ಪ್ರಕೃತಿ ಅಂತ ಹೇಳ್ತೀವಿ. ಈ ಪರ ಮತ್ತು ಅಪರ ಇದೆರಡನ್ನೂ ಮೀರಿರುವಂತಹದ್ದೇ ಪರಮಾತ್ಮ ತತ್ವ. ಪರಾವರೆ, ಪರ ಮತ್ತು ಅವರೆ ಅಂದ್ರೆ ಅಪರ. ಪರ ಅಪರಗಳನ್ನ ಮೀರಿರೋದು ಏನಿದೆ
ಆ ಪರಮಾತ್ಮನನ್ನ ತಸ್ಮಿನ್ ದೃಷ್ಟೇ, ಆ ಪರಮಾತ್ಮನನ್ನು ಕಂಡವನು ಅಂದ್ರೆ ಆ ಪರಮಾತ್ಮ ಸ್ವರೂಪವನ್ನ ತಿಳ್ಕೊಂಡವನು ಯಾರಿದ್ದಾನೆ ಅವನು ಆತ್ಮಜ್ಞಾನಿ, ಮುಕ್ತಿ ಪಡಿತಾನೆ. ಓಕೆ, ಗೊತ್ತಾಯ್ತು ಮೇಡಮ್. ಈಗ ಹೇಳಿ ಸಂಧ್ಯಾ ಅವರೇ, ಈ ಶ್ಲೋಕ ಪೂರ್ತಿ ಹೇಳಿ ಅದರ ವಿವರಣೆ ಹೇಳಿ. ಸಂಧ್ಯಾ, ಓಕೆ. ಸುಧಾ ಲಕ್ಷ್ಮಣ್, ನೀವ್ ಹೇಳಿಪ್ಪ ಇದು ಪೂರ್ತಿ ಭಿದ್ಯತೆ ಹೃದಯ ಗ್ರಂಥಿ, ಅದನ್ನು ಕಂಪ್ಲೀಟ್ ಆಗಿ ಶ್ಲೋಕ ಹೇಳ್ಬಿಟ್ಟು ಅದರ ಅರ್ಥವನ್ನ ಹೇಳಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅಂದ್ರೆ ಇದು ಮುಂಡಕ ಉಪನಿಷತ್ತಿನ ಶ್ಲೋಕ ಅಂತ ಗುರುಗಳು ಹೇಳಿದ್ದಾರೆ. ಭಿದ್ಯತೆ ಹೃದಯ ಗ್ರಂಥಿ ಅಂದ್ರೆ ಗ್ರಂಥಿ ಅಂದ್ರೆ ಒಂದು ಗಂಟು ಅಂತ, ನಮ್ಮ ಹೃದಯದಲ್ಲಿರುವ ಗಂಟು. ಅಂದ್ರೆ ಅದು ಹೃದಯ ಅಂದ್ರೆ ನಾವೆಲ್ಲ ತಿಳ್ಕೊಂಡಂಗೆ ಒಂದು ಮಾಂಸದ ಒಂದು ಆರ್ಗನ್. ಅಂದ್ರೆ ಹೃದಯ ಅಂದ್ರೆ ನಾನು ಅನ್ನೋದು ಎಲ್ಲಿಂದ ಬರುತ್ತೋ ಅದು ಹೃದಯ ಅಂತ ಗುರುಗಳು ಹೇಳಿದ್ದಾರೆ. ಇವಾಗ ನಾನು ಅನ್ನೋದು ಆ ಅರಿವು ಸರ್ವವ್ಯಾಪಿ ಸಚ್ಚಿದಾನಂದ. ಇವಾಗ ಅದ್ರದ್ದು ಪ್ರತಿಫಲನ ಹೃದಯದ ಮೇಲೆ ಆಗುತ್ತಲ್ಲ, ಅದನ್ನ ಚಿದಾಭಾಸ ಅಂತ ಹೇಳಿದ್ದಾರೆ. ಮತ್ತೆ ಈ ಶುದ್ಧ ನಾನು ಅನ್ನೋದು ಸರ್ವವ್ಯಾಪಿ, ಸರ್ವತ್ರ, ದೇಶ ಮತ್ತೆ ಕಾಲಕ್ಕೆ ಮೀರಿದ್ದು ಅಂತ. ಮತ್ತೆ ನಿಜವಾದ ನಾನು ಅನ್ನೋದೇ ಇಲ್ಲಿ ಹೃದಯ ಅಂತ ಹೇಳಿದ್ದಾರೆ. ಇವಾಗ ಭಿದ್ಯತೆ ಹೃದಯ ಗ್ರಂಥಿ ಅಂತಂದ್ರೆ ಹೃದಯ ಗ್ರಂಥಿ ಕತ್ತರಿಸ್ ಹೋಗುತ್ತೆ ಅಂತಾರೆ. ಏನು ಹೃದಯ ಗ್ರಂಥಿ ಅಂದ್ರೆ ಯಾವ್ದದು ಕತ್ತರಿಸ್ ಹೋಗೋದು? ಅಂದ್ರೆ ಇವಾಗ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದು ಕತ್ತರಿಸಿ ಹೋದಾಗ ಅಲ್ಲಿ ಇರೋದು ನಿಜವಾದ ನಾನು. ಅದನ್ನೇ ಆ ನಾನುನೇ ಹೃದಯ ಅಂತ ಗುರುಗಳು ಹೇಳಿದ್ದಾರೆ. ಮತ್ತೆ ಹೃದಯ ಗ್ರಂಥಿ ಅನ್ನೋದು ಈ ತಪ್ಪು ತಿಳುವಳಿಕೆ, ಅಜ್ಞಾನ. ಆ ಹೃದಯ ಗ್ರಂಥಿ ಕತ್ತರಿಸ್ ಹೋಗುತ್ತೆ. ಆಮೇಲೆ ಅಜ್ಞಾನ ಹೋಗಿ ಜ್ಞಾನದಿಂದ ನಾವು ನಾನು ಅನ್ನೋದೇ ಹೃದಯ ಅಂತ ತಿಳ್ಕೊಬಹುದು. ಕರೆಕ್ಟ್. ಮತ್ತೆ ಮುಂದಕ್ಕೆ ಎರಡನೇ ಸಾಲು, ಛಿದ್ಯಂತೆ ಸರ್ವ ಸಂಶಯಾಃ. ಅಂದ್ರೆ ಇದನ್ನ ತಿಳಿದಾಗ ಎಲ್ಲ ಸಂಶಯಗಳು ಹೋಗ್ಬಿಡುತ್ತೆ. ಇದು ಈ ಪ್ರಪಂಚ ನಿಜನ, ಮತ್ತೆ ಈ ನಾನು ಅನ್ನೋದು ನಿಜನ ಅನ್ನೋದು ಸತ್ಯ ಅನ್ನೋದು, ಈ ಪ್ರಪಂಚ ಅನ್ನೋದು ಎಲ್ಲ ಮಿಥ್ಯ, ನಾನು ಅನ್ನೋದೊಂದೇ ಸತ್ಯ ಅಂತ ನಮ್ಗೆ ಅರಿವಾಗುತ್ತೆ. ಮತ್ತೆ ನಮ್ಮಲ್ಲಿರೋ ಸಂಶಯಗಳೆಲ್ಲ ಕಿತ್ಕೊಂಡು ಹೋಗುತ್ತೆ. ಯಾಕೆ ಈ ಸಂಶಯಗಳು ಯಾಕೆ ನಮ್ಮಲ್ಲಿ ಬರುತ್ತೆ ಅಂದ್ರೆ ನಮ್ಮಲ್ಲಿ ಇರೋ ಅಜ್ಞಾನದಿಂದ ಈ ಸಂಶಯಗಳಿರುತ್ತೆ. ಇವಾಗ ನಾನು ಅಂತ ಅರಿತಾಗ ಈ ಸಂಶಯಗಳೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಎಲ್ಲಾ ಕರ್ಮಗಳು ಕಿತ್ಕೊಂಡು ಹೋದ್ಮೇಲೆ ಅವನಿಗೆ ತುಂಬಾ ಜನ್ಮಗಳಿಂದ ಮಾಡಿದ ಸಂಚಿತ ಕರ್ಮ ಅನ್ನೋದು ಹೋಗ್ಬಿಡುತ್ತೆ. ಮತ್ತೆ ಆಗಾಮಿ ಕರ್ಮ ಅನ್ನೋದು ಬರೋದಿಲ್ಲ. ಮತ್ತೆ ಕ್ರಿಯಾಮಾಣ ಕರ್ಮ ಅನ್ನೋದು ಅವನಿಗೆ ಫಲ ಅನ್ನೋದು ಕೊಡೋದಿಲ್ಲ. ಮತ್ತೆ ಅವನಿಗೆ ಎಲ್ಲ ಅಜ್ಞಾನ ನಾನು ದೇಹ, ಮನಸ್ಸು, ಬುದ್ಧಿ ಅನ್ನುವ ಭ್ರಮೇಲಿ ಇರ್ತಾನೆ. ಅವೆಲ್ಲ ಕಿತ್ಕೊಂಡು ಹೋದ್ಮೇಲೆ ಅವನ್ಗೆ ಯಾವುದು ಕರ್ಮಗಳು ಅವನಿಗೆ ಅಂಟ್ಕೊಳ್ಳೋದಿಲ್ಲ. ತಸ್ಮಿನ್ ದೃಷ್ಟೇ ಪರಾವರೆ. ನಮ್ಮಲ್ಲೇ ನಾವು ಆತ್ಮವನ್ನು ಕಂಡ್ಕೊಂಡಾಗ ಅದು ಈಶ್ವರ ಅಂತ ಹೇಳಿದ್ದಾರೆ. ಮತ್ತೆ ಈ ಈಶ್ವರ
ಈ ಜೀವ ಅನ್ನೋದು ಒಂದೇ ಏಕತ್ವ. ಈ ನಾನು ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಅದನ್ನ ಅರ್ಥಾಗ ಬ್ರಹ್ಮ ಅಂತ. ಅಂದ್ರೆ ಬ್ರಹ್ಮ ಅಂದ್ರೆ ನಾನು ಅನ್ನೋದು ಸತ್ಯ, ಜಗತ್ತನ್ನೋದು ಪ್ರಪಂಚ ಅನ್ನೋದು ಮಿಥ್ಯ ಅಂತ ಗೊತ್ತಾಗುತ್ತೆ. ಕರೆಕ್ಟ್. ಮತ್ತೆ ಇದೆಲ್ಲ ಅಜ್ಞಾನ ಹೋಗಿ ಜ್ಞಾನ ಬಂದಾಗ ನಮ್ಮ ಎಲ್ಲಾ ಕರ್ಮಗಳು ಕಿತ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ನಾವು ಈ ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ. ಅವರಿಗೆ ಜೀವನ್ ಮುಕ್ತ ಅಂತ ಹೇಳ್ತಾರೆ. ಮತ್ತೆ ಈ ಪ್ರಪಂಚ ಎಲ್ಲ ಮಿಥ್ಯ, ಈ ನಾನು ಅನ್ನೋದೇ ಸತ್ಯ ಅಂತ ನಮಗೆ ಶುದ್ಧವಾದ ಅರಿವು ಮೂಡಿ ಬರುತ್ತೆ ಅಂತ ಹೇಳಿ ಸರಿತೀವಿ. ತಸ್ಮಿನ್ ದೃಷ್ಟೇ ಪರಾವರೇ, ಯಾರು ಈಶ್ವರನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೋ, ಅಂದ್ರೆ ಪರ ಮತ್ತು ಅಪರ ಪ್ರಕೃತಿಯ ಮೇಲೆ ಇರುವಂಥದ್ದೇ ಆ ಪರಮಾತ್ಮ ತತ್ವ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನ ಹೃದಯ ಗ್ರಂಥಿ ಕತ್ತರಿಸಿ ಹೋಗುತ್ತೆ. ಅವನ್ಗೆ ಸರ್ವ ಸಂಶಯ ಛಿದ್ಯಂತೆ, ಎಲ್ಲ ಸಂಶಯಗಳು ದೂರ ಆಗತ್ತೆ. ಅವನ ಕರ್ಮಗಳೆಲ್ಲವೂ ಕ್ಷೀಯಂತೆ, ಅವನ ಕರ್ಮಗಳೆಲ್ಲವೂ ಹೊರಟು ಹೋಗ್ಬಿಡತ್ತೆ, ಸುಟ್ಟು ಹೋಗ್ಬಿಡತ್ವೆ ಅಂತ ಈ ಒಂದು ಶ್ಲೋಕದ ಅರ್ಥ. ಇದ್ರಲ್ಲಿ ಯಾರಿಗಾದ್ರೂ ಅನುಮಾನ ಇದೆಯಾ? ಸಾವಿತ್ರಿ ಅವರೇ, ಈ ಶ್ಲೋಕ ಹೇಳ್ತೀರಾ ನೀವು ಒಂದ್ಸರ್ತಿ? ಹಾ ಮೇಡಮ್, ಹೇಳಿ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಅಂದ್ರೆ ವಿದ್ಯತೆ ಹೃದಯ ಗ್ರಂಥಿ ಅಂತ, ಅಜ್ಞಾನ ಬಂದ್ಮೇಲೆ ಈ ಚಿದಾಭಾಸ ಬಿದ್ದು ಅಲ್ಲಿ ಬೆಳಕು ಬಂದು ಅಲ್ಲಿ ಅಹಂಕಾರ ಬಂದಿರತ್ತೆ. ಅಹಂಕಾರ ಮತ್ತು ಸಾಕ್ಷಿಗೆ ಅಧ್ಯಾರೋಪ ಆಗಿರತ್ತೆ, ಅಜ್ಞಾನ ಆಗಿರತ್ತೆ. ಆ ಅಜ್ಞಾನದ ಗಂಟು ಜ್ಞಾನ ಬಂದ ತಕ್ಷಣ ಈ ಹೃದಯ ಗ್ರಂಥಿ ಅನ್ನೋ ಗಂಟು ಬಿಚ್ಚೋಗ್ಬಿಡತ್ತೆ. ಹೃದಯ ಗ್ರಂಥಿ ಅನ್ನೋ ಗಂಟು ಬಿಚ್ಚೋದ್ಮೇಲೆ ಎಲ್ಲಾ ಸಂಶಯಗಳು ಹೊಟ್ಟೋಗತ್ತೆ, ಯಾವ್ದು ಸಂಶಯ ಇರಲ್ಲ. ಇಷ್ಟು ಗುರುಗಳಿಂದ ಎಲ್ಲ ತಿಳ್ಕೊಂಡ್ರುನು ಈ ಪ್ರಪಂಚದಲ್ಲಿ ಇದು ನಡೀತಾ ಇರೋದು ಸುಳ್ಳ ಏನೋ, ಶಾಸ್ತ್ರ ಸರಿಯಾಗಿ ಹೇಳಿದ್ಯೋ ಏನೋ, ನಾವು ನಂಬಬಹುದಾ ಇಲ್ವಾ, ಏನೋ ಅನೇಕ ತರ ಸಂಶಯಗಳಿರತ್ತೆ. ಅವೆಲ್ಲ ಕಿತ್ಕೊಂಡು ಹೊಟ್ಟೋಗ್ಬಿಡತ್ತೆ. ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂದ್ರೆ ಈ ಎಲ್ಲಾ ಕರ್ಮಗಳು ಅವು ಯಾವೂ ಇರಲ್ಲ. ಅಂದ್ರೆ ಪ್ರಾರಬ್ಧ ಕರ್ಮ ಅದು ನಡೀತಾ ಇರತ್ತೆ, ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತು ಕ್ರಿಯಾಮಾಣ ಕರ್ಮ ಅವು ಯಾವುದು ಇರಲ್ಲ. ಪ್ರಾರಬ್ಧ ಕರ್ಮ ಜೀವನ ಕೊನೆ ಆದಾಗ ಅದು ಹೋಗತ್ತೆ. ಅದು ಜ್ಞಾನಿಯ ದೃಷ್ಟಿನಲ್ಲಿ ಮಾತ್ರ ಇರತ್ತೆ. ಸಮಾಜ ದೃಷ್ಟಿನಲ್ಲಿ ಕಣ್ಣೀರ್ ಬಂದ್ರು, ದುಃಖ ಬಂದ್ರು, ಎಲ್ಲ ಬಂದ್ರು ಸಹಿಸ್ಕೊಂಡು ಒಂದು ಪಾಠ ಮಾಡೋದು ಅದೆಲ್ಲ ನಡೀತಾ ಇರತ್ತೆ ಜ್ಞಾನಿ. ಯಾಕೆಂದ್ರೆ ನಾನು ಮಾಡೋನಲ್ಲ, ನಾನು ಕರ್ತ ಅಲ್ಲ, ಭೋಕ್ತ ಅಲ್ಲ ಅಂತ ಒಂದು ಜ್ಞಾನ ಬಂದ್ಬಿಟ್ಟಿರತ್ತೆ. ಜ್ಞಾನ ವಾಕ್ಯಗಳನ್ನೆಲ್ಲ ಕೇಳ್ತಾ ಕೇಳ್ತಾ ಆ ಜ್ಞಾನ ಬಂದಾಗ ಅದನ್ನ ಅಳವಡಿಸ್ಕೊಂಡಿರ್ತಾರಲ್ವಾ ಚೆನ್ನಾಗಿ, ಅದ್ ನಾನ್ ಮಾಡೋನಲ್ಲ, ಇದು ನಡೀತಾ ಇದೆ ಅನ್ನೋ ಒಂದು ಜ್ಞಾನದಿಂದ ಇವೆಲ್ಲ ಕಿತ್ತೋಗತ್ತೆ. ಕೊನೆಯಲ್ಲಿ ಪ್ರಾರಬ್ಧ ಕರ್ಮ ಅನ್ನೋದು ಬೀಳತ್ತೆ ಅಂತ. ಮತ್ತೆ ತನ್ನಲ್ಲಿ ತಾನು ಆ ಪರಮಾತ್ಮನನ್ನು ಕಂಡಾಗ ಮತ್ತೆ ಪರಾವರೆ ಅಂದ್ರೆ ಈಗ ತಾನೇ ನೀವು ಹೇಳಿದ್ರಿ, ಹೊರಗಡೆ ಕಾಣ್ತಾ ಇರೋ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಪ್ರಕೃತಿ ಏನಿದೆ, ಬೆಟ್ಟ ಗುಡ್ಡ ನದಿ ಕಾಡು ಮೇಡು ಇದೆಲ್ಲ ಏನಿದೆ, ಇದು ಕಾಣ್ತಾ ಇರೋ ಪ್ರಕೃತಿ. ಅಪರ ಪ್ರಕೃತಿ ಅಂತ ಇದಕ್ಕೆ ಹೇಳ್ತಾರೆ. ಕಾಣದೇ ಇರೋ ಪ್ರಕೃತಿಯನ್ನು ಇದೆ ಇದ್ರ ಹಿಂದೆ. ಆ ಕಾಣದೇ ಇರೋ ಪ್ರಕೃತಿಯಿಂದ ಈ ಕಾಣೋ ಪ್ರಕೃತಿ ಬಂದಿರುವಂತದ್ದು, ಅದು ಪರಾ ಪ್ರಕೃತಿ. ಪರ ಮತ್ತು ಅಪರ ಎರಡೂ ಪ್ರಕೃತಿಗಳ ಹಿಂದೆ ಪರಮಾತ್ಮ ಇದ್ದಾನೆ. ಅವೆರಡನ್ನು ಅದೇ ದಾಟಿ ಬರ್ಬೇಕು. ಅದೇ ತನ್ನ ಆತ್ಮನನ್ನು ಕಂಡಾಗ ಅವನಿಗೆ ಅಲ್ಲಿ ಜ್ಞಾನ ಅನ್ನೋದು ಮೂಡತ್ತೆ ಅಂತ. ಕರೆಕ್ಟ್. ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಾರಬ್ಧ ಕರ್ಮ ಇದೆಯಾ? ಇಲ್ಲ ಮೇಡಮ್, ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಾರಬ್ಧ ಕರ್ಮ ಇರಲ್ಲ. ಯಾಕೆಂದ್ರೆ ಅದು ಎರಡು ತರ ಆಗಿ ಹೇಳ್ತಾ ಇದ್ದಾರೆ.
ಆ, ಜ್ಞಾನಿ ದೃಷ್ಟಿನಲ್ಲಿ ಇರಲ್ಲ. ಅದನ್ನ ಎಲ್ಲ ನಡೆಸ್ತಾ ಇದ್ದಾನೆ, ಇದು ನಡ್ಕೊಂಡು ಹೋಗ್ತಾ ಇದೆ. ಅದು ಫಸ್ಟ್ ಟಾಕಲ್ಲೇ ಗುರುಜಿಯವ್ರು ಹೇಳಿದ್ದಾರೆ. ಅದು ಆ ತರ ಎಲ್ಲಾದ್ರೂ ಏನ್ ನಡೀತಾ ಇದೆಯೋ ಅದು ನಡ್ಕೊಂಡು ಹೋಗ್ತಾ ಇದೆ. ನಾನು ಮಾಡೋನು ಅಲ್ಲ, ನಾನು ಕರ್ತಾನ, ನಾನು ಯಾವ್ದು ಅಲ್ಲ ಅನ್ನೋ ಒಂದು ಗ್ಯಾರಂಟಿ ಇರತ್ತೆ. ಇನ್ನೊಂದು ಏನು ಅಂತಂದ್ರೆ ಪ್ರಾರಬ್ಧ ಕರ್ಮ ಅಂದ್ರೆ ಆ ಜೀವನ ಆ ದೇಹ ತ್ಯಾಗ ಮಾಡಿದಾಗ ಅಲ್ಲಿ ಅದು ಹೋಗತ್ತೆ ಅಂತ ಪ್ರಾರಬ್ಧ ಕರ್ಮ. ಸರಿ, ಮುಂದಿನ ಪ್ರಶ್ನೆ ಸುಜಿಯಾ ಅವ್ರಿಗೆ. ಪ್ರಪಂಚದಲ್ಲಿ ಅನುಭವ ಪಡೆಯೋದಕ್ಕೂ ಆತ್ಮನ ಅನುಭವ ಪಡೆಯೋದಕ್ಕೂ ಏನು ವ್ಯತ್ಯಾಸ? ಪ್ರಪಂಚದಲ್ಲಿ ಅನುಭವ ಪಡೆಯಕ್ಕೆ ನಾವು ಜ್ಞಾನ ಬಂದ್ಮೇಲೆ ಅನುಭವ ಮಾಡ್ತೀವಿ, ಬರುತ್ತೆ. ಅದೇ ಇದ್ರಲ್ಲಿ ಆತ್ಮ ಇದ್ರಲ್ಲಿ ಫಸ್ಟ್ ನಾವು ಅನುಭವಿಸ್ಬೇಕು, ಆಮೇಲೆ ಜ್ಞಾನ ಬರುತ್ತೆ. ಅದ್ರದ್ದು ಅಂದ್ರೆ ಫಸ್ಟ್ ಅನುಭವಿಸ್ಬೇಕು ಅಂದ್ರೆ ಅದು ಯಾವಾಗ್ಲೂ ಇದ್ದೇ ಇದೆ. ಅನುಭವ ಹೊಸದಾಗಿ ಬರಲ್ಲ, ಅಲ್ಲಿ ಯಾವಾಗ್ಲೂ ಅನುಭವ ಇದ್ದೇ ಇರುತ್ತೆ. ಆದ್ರೆ ನಮ್ಗದು ಗೊತ್ತಾಗಿರಲ್ಲ. ಅದನ್ನ ತಿಳ್ಕೊಳ್ಬೇಕು ಅಷ್ಟೇ. ಅದಕ್ಕೆ ಒಂದು ಎಷ್ಟು ಉದಾಹರಣೆನೂ ಕೊಟ್ಟಿದಾರಲ್ಲ, ಅದು ಎಸ್ ಕೆ ಟಾಕ್ಸ್ ಅಲ್ಲೂ ಕೊಟ್ಟಿದ್ರು ಆ ಉದಾಹರಣೆ. ಅಲ್ಲೆಲ್ಲೋ ಅವರು ಹೋದಾಗ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಒಂದು ಅರಮನೆ ಮುಂದೆ ನಿಂತ್ಕೊಂಡಿದ್ದೆ ಅಂತ ಅದ್ರಲ್ಲಿ ಹೇಳ್ತಾರೆ. ಇಲ್ಲಿ ಅರಮನೆ ಅಂತ ಹೇಳಕ್ ಹೋಗಿಲ್ಲ ಅವರು. ಜಾಗ ಎಲ್ಲಿ ಅರಮನೆ ಹತ್ರ ನಿಂತಿರ್ತಾರಂತ ಅವ್ರು. ಈ ಅರಮನೆ, ರಾಜನ ಅರಮನೆ ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಾರಂತ. ಅಯ್ಯ ಇಲ್ಲೇ ಇದೆ ಅಲ್ರಿ, ನೀವು ನಿಂತಿರೋ ಜಾಗದಲ್ಲೇ ಇದೆ ಅಂತ. ಓ ಇದೇನಾ ಅಂದ್ರೆ ಅದು ಇದ್ದೇ ಇದೆ, ಆಲ್ರೆಡಿ ಇದ್ದೇ ಇದೆ ಅದು. ಆದ್ರೆ ಇವ್ರಿಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಅದೇ ತರಹ ಆತ್ಮನ ಅನುಭವ ಯಾವಾಗ್ಲೂ ಇದ್ದೇ ಇದೆ. ಹೆಂಗೆ ಆತ್ಮನ ಅನುಭವ ಯಾವಾಗ್ಲೂ ಇದ್ದೇ ಇದೆ ಅಂದ್ರೆ ಅದನ್ನ ಹೆಂಗ್ ಹೇಳ್ತೀರಾ? ದಿನನಿತ್ಯದಲ್ಲಿ ನಮ್ದು ಎಲ್ಲಾನು ಚಟುವಟಿಕೆಗಳಲ್ಲಿ ಇರತ್ತಲ್ಲ. ಅಂದ್ರೆ ಕರೆಕ್ಟ್ ಹೇಳ್ತಾ ಇರೋದು ಕರೆಕ್ಟ್. ಅಂದ್ರೆ ಇವಾಗ ಏನೇ ಅನುಭವ ನಾವು ಪಡಿತಾ ಇದ್ರು ಅದು ಆತ್ಮನ ಅನುಭವವೇ. ಅಂದ್ರೆ ಆತ್ಮನೇ ನೋಡ್ತಾ ಇರೋದು ಅದನ್ನ ಸಾಕ್ಷಿಯಾಗಿ. ಇವಾಗ ನಾವು ದೃಗ್ದೃಶ್ಯ ವಿವೇಕದಲ್ಲಿ ಏನ್ ನೋಡ್ಕೊಂಡ್ ಬಂದ್ವಿ ಮೊದ್ಲಿಂದಾನು? ಫಸ್ಟ್ ಏನಂದ್ವಿ? ಕಣ್ಣು ನೋಡ್ತಾ ಇದೆ, ಕಣ್ಣೇ ನೋಡ್ತಾ ಇರೋದು ಅಂತ ಫಸ್ಟ್ ತಿಳ್ಕೊಂಡಿದ್ವಿ. ಆಮೇಲೆ ಕಣ್ಣೆಲ್ಲ ನೋಡ್ತಾ ಇರೋದು, ಕಣ್ಣನ್ನ ಕೂಡ ಮನಸ್ಸು ನೋಡುತ್ತೆ. ಹಂಗ ಕಣ್ಣು ಒಂದು ಸುಮ್ನೆ ಒಂದು ಇನ್ಸ್ಟ್ರೂಮೆಂಟು, ಕಣ್ಣಿನ ಮೂಲಕ ನೋಡೋದು ಮನಸ್ಸು ಅಂತ ತಿಳ್ಕೊಂಡು. ಆಮೇಲೆ ಏನ್ ತಿಳ್ಕೊಂಡ್ವಿ? ಅಯ್ಯೋ ಆ ಮನಸ್ಸನ್ನು ನೋಡೋದು ಇನ್ನೊಂದಿದೆ, ಅದು ಸಾಕ್ಷಿ. ಮನಸ್ಸು ಏನಾಗ್ತಿದೆ ಮನಸ್ಸಿನಲ್ಲಿ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದು ಸಾಕ್ಷಿ. ಹಾಗಾಗಿ ಸಾಕ್ಷಿಯೇ ನಿಜವಾದ ನೋಡುಗ ಅಂತ ನಾವು ದೃಗ್ದೃಶ್ಯ ವಿವೇಕದಲ್ಲಿ ತಿಳ್ಕೊಂಡ್ ಬಂದ್ವಿ. ಅಂದ್ರೆ ಏನಾಯ್ತು? ಏನೇನು ಅನುಭವಗಳಾಗ್ತಾ ಇದೆಯೋ ಅದೆಲ್ಲವನ್ನು ನೋಡೋದು ಸಾಕ್ಷಿಯೇ. ಸಾಕ್ಷಿಗೆ ಗೊತ್ತಾಗೋದು ಎಲ್ಲ ಅನುಭವಗಳು. ಹಾಗಾಗಿ ಸಾಕ್ಷಿಯ ಅನುಭವಗಳೇ ಅವೆಲ್ಲವೂ. ಹಾಗಾಗಿ ಇಲ್ಲಿ ಬೇರೆ ಯಾರು ಇಲ್ಲ ಅನುಭವಿಸಕ್ಕೆ, ಇರೋದು ಸಾಕ್ಷಿ ಮಾತ್ರವೇ. ಹಂಗಾದಾಗ ಮೊದ್ಲು ನಾವೇನ್ ಅನ್ಕೊಂಡಿರ್ತೀವಿ? ನಾನ್ ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತೀನಿ. ಆದ್ರೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾನ್ ಯಾರು ಅಲ್ಲ, ಇಲ್ಲಿ ಇರೋದು ಸಾಕ್ಷಿ ಮಾತ್ರವೇ, ಎಲ್ಲ ಅನುಭವಗಳು ಸಾಕ್ಷಿ ಅನುಭವಗಳೇ ಅಂತ ಆಮೇಲೆ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ ಸವಿ ಇವರಿಗೆ. ಆತ್ಮಜ್ಞಾನ ಬಂದ ಮೇಲೆ ಹೊಸ ಅನುಭವ ಬರುತ್ತದೆಯೇ? ಹೊಸ ಅನುಭವ ಏನು ಇರಲ್ಲ ಮ್ಯಾಮ್. ಹಳೆ ಅನುಭವನೇ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ ಆತ್ಮಜ್ಞಾನ ಬರುತ್ತೆ. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳೋದೇ ಆತ್ಮಜ್ಞಾನ. ಕರೆಕ್ಟ್. ಆಗ್ತಾ ಇರೋ ಅನುಭವ ಅದು ದೇಹ ಮನಸ್ಸು ಬುದ್ಧಿಗಲ್ಲ ಆಗ್ತಾ ಇರೋದು, ಅದು ಬ್ರಹ್ಮಾನುಭವವೇ ಅಂತ ಗೊತ್ತಾಗುತ್ತೆ. ಹಾಗಾಗಿ ಬ್ರಹ್ಮಾನುಭವ ಅಂದ್ರೆ ಇನ್ನೇನೋ ಸ್ಪೆಷಲ್ ಆಗಿ ಏನೋ ಆಗತ್ತೆ, ಏನೋ ಥ್ರಿಲ್ಲಿಂಗು, ಆಹಾಹಾ ಓಹೋಹೋ ಅಂತ ಏನೂ ಇಲ್ಲ. ಎವ್ರಿ ಡೇ ನಾವು ಏನು ಅನುಭವಿಸ್ತಾ ಇದ್ದೀವಿ ಅದು ಆತ್ಮನ ಅನುಭವವೇ ಅನ್ನೋ ಒಂದು ತಿಳುವಳಿಕೆ ಉಂಟಾಗತ್ತೆ. ಬಟ್ ಮ್ಯಾಮ್ ಆಕ್ಚುಲಿ ಆತ್ಮ ಸಾಕ್ಷಿ ಡಿಟ್ಯಾಚ್ಡ್ ಅಲ್ವಾ ಈ ಅನುಭವಕ್ಕೆಲ್ಲ? ಅದೇನು ಈ ಅನುಭವದಿಂದ ಅದಕ್ಕೇನು ಎಫೆಕ್ಟ್ ಆಗಲ್ಲ ಅಲ್ವಾ?
ಎಫೆಕ್ಟ್ ಆಗಲ್ಲ ಅದಕ್ಕೆ. ಈಗ ಅದು ಡಿಟ್ಯಾಚ್ಡ್ ಆಗಿದೆ, ಬಟ್ ಎಲ್ಲವನ್ನೂ ನೋಡುತ್ತೆ, ತಿಳ್ಕೊಳ್ಳುತ್ತೆ. ಆಮೇಲೆ ಇನ್ನೂ ಒಂದು ಹಂತ ಮುಂದೆ ಹೋದಾಗ ಏನ್ ತಿಳ್ಕೊಳ್ತೀವಿ, ಎಲ್ಲ ಅನುಭವಗಳು ಮಿಥ್ಯ ಅಂತಾನು ತಿಳ್ಕೊಳ್ತೀವಲ್ಲ. ಹಾಗೆ ತಿಳ್ಕೊಂಡಾಗ ನಿಜವಾಗ್ಲೂ ಯಾವ ಅನುಭವವೂ ಇಲ್ಲ ಅಂತಾನು ಬರುತ್ತೆ. ಅದು ನೆಕ್ಸ್ಟ್ ಹಂತ. ಅನುಭವನೇ ಇಲ್ಲ, ಯಾಕೆಂದ್ರೆ ಇರೋದು ಅದು ಮಾತ್ರವೇ, ಅದು ಮಾತ್ರನೇ ಇದ್ಮೇಲೆ ಇನ್ನೇನಿದೆ ಅನುಭವಿಸೋದಕ್ಕೆ ಅಂತ ನೆಕ್ಸ್ಟ್ ಹಂತದಲ್ಲಿ ಬರುತ್ತೆ. ಈ ಹಂತದಲ್ಲಿ ನಾವು ಎವ್ರಿಡೇ ಟ್ರಾನ್ಸಾಕ್ಷನ್ ಲೆವೆಲ್ ನಲ್ಲಿ ಏನೇನ್ ನಡೀತಾ ಇದೆಯೋ ಅದೆಲ್ಲವೂ ಆತ್ಮನಿಗೆ ಆಗ್ತಾ ಇರುವಂತ ಅನುಭವಗಳೇನೋದು ಒಂದ್ ಹಂತ. ಆಮೇಲೆ ಈ ಆಗ್ತಾ ಇರೋ ಅನುಭವಗಳೆಲ್ಲವೂ ಮಿಥ್ಯವೇ, ನಿಜವಾಗ್ಲೂ ಅನುಭವಿಸೋದಕ್ಕೆ ಏನೂ ಇಲ್ಲ, ನಿಜವಾಗ್ಲೂ ನೋಡೋದಕ್ಕೆ ಏನೂ ಇಲ್ಲ. ಆತ್ಮ ತನ್ನಷ್ಟಕ್ಕೆ ತಾನು ಇದೆಯೇ ಹೊರತು ಅದು ಏನನ್ನು ನೋಡ್ತಾ ಇಲ್ಲ, ಏನನ್ನು ಅನುಭವಿಸ್ತಾ ಇಲ್ಲ ಅನ್ನೋದು ಆಮೇಲೆ ಬರುತ್ತೆ. ಓಕೆ. ಮುಂದಿನ ಪ್ರಶ್ನೆ. ಪದ್ಮಾ ಅವ್ರಿಗೆ, ಮುಕ್ತಿ ಪಡೆಯುವ ವಸ್ತುವೇ? ಮುಕ್ತಿ ಪಡೆಯುವಂಥದ್ದಲ್ಲ, ನಾವು ಮುಕ್ತರೆ. ನಾವು ಅಜ್ಞಾನದಲ್ಲಿ ನಾನು ಪಡೆಯೋದು ಅಂತ ಅನ್ಕೊಳ್ತೀನಿ. ಯಾವುದು ಪಡಿತೀವೋ ಅದು ಹೋಗೋ ಸಾಧ್ಯತೆಗಳು ಇರುತ್ತೆ. ಇದು ಅಂತಹದ್ದಲ್ಲ. ಯಾವ್ದಾದ್ರು ಬಾಹ್ಯ ವಸ್ತುಗಳನ್ನಾದ್ರೆ ನಾನು ಗಳಿಸ್ಬೇಕು, ಪಡಿಬೇಕು, ಮತ್ತೆ ಅದು ಹೋಗುವುದು ಸಹ ಸಹಜ. ಅದು ನಾವು ವ್ಯಾವಹಾರಿಕ ಜೀವನದಲ್ಲಿ ನಾವು ನೋಡಿದೀವಿ. ಇದು ನಾವು ಏನು ನಿಜ ಸ್ವರೂಪ ಏನು, ನಾವು ಬ್ರಹ್ಮ ಸ್ವರೂಪಿಗಳು ಅನ್ನುವುದು ತಿಳ್ಕೊಂಡಿರುವಂತಹದ್ದು ಪಡೆಯುವಂತಹದ್ದಲ್ಲ, ನಮ್ಮಲ್ಲಿ ಇರುವಂತಹದ್ದೇ, ಮತ್ತೆ ಸರ್ವವ್ಯಾಪಿಯಾಗಿರುವಂತಹದ್ದು. ಹಿಂದಿನ ಇದರಲ್ಲಿ ಟಾಕ್ಸ್ ಅಲ್ಲೆಲ್ಲ ಕೇಳಿದ್ವಿ, ಹೇಗೆ ಒಬ್ಬ ಹೆಂಗಸು ತನ್ನ ನೆಕ್ಲೆಸ್ ಅನ್ನ ಹೇಗೆ ಗುರುತಿಸ್ಕೊಳ್ತಾಳೆ, ಹಾಗೆ ನಾವು ಅಜ್ಞಾನದಿಂದ ನಮ್ಗೆ ಏನು ಅನ್ನೋದು ತಿಳುವಳಿಕೆ ಇಲ್ಲ. ಯಾವಾಗ ನಾವು ಗುರುಮುಖೇನ ತಿಳ್ಕೊಳ್ತೀವೋ ಅವಾಗ ಜ್ಞಾನ ಬರುತ್ತೆ. ಆಗ ನಾನೇ ಪರಮಾತ್ಮ ಸ್ವರೂಪಿ ಅನ್ನೋದು ತಿಳಿಯುತ್ತೆ. ಅದೇ ನಾನು ಮುಕ್ತನೇ ಅನ್ನೋದು ಗೊತ್ತಾಗುತ್ತೆ. ಯಾವುದು ಗಳಿಸಬೇಕಾದಂಥದ್ದೇನಿಲ್ಲ. ಅದಕ್ಕೆ ಬುದ್ಧ ಕೇಳಿದಾಗ ಹೇಳೋದು, ಮೊದ್ಲು ಅದನ್ನ ಕೇಳಿದಾಗ ನಮ್ಗೆ ಅರ್ಥವೇ ಆಗ್ತಿರ್ಲಿಲ್ಲ, ಏನಪ್ಪ ಇದು ಅಂತ. ಬುದ್ಧ ಎಲ್ರೂ ಬುದ್ಧರೇ ಅಂತ ಹೇಳ್ತಾನೆ, ಮತ್ತೆ ಆಮೇಲೆ ಯಾಕೆ ಟೀಚ್ ಮಾಡ್ತಾ ಇದೀಯ ಅಂದ್ರೆ ಅವರೆಲ್ಲ ಮಲಗಿರೋ ಬುದ್ಧರು, ನಾನು ಎದ್ದಿರೋ ಬುದ್ಧ ಅಂದ್ರೆ ಎದ್ದಿರೋ ಬುದ್ಧ ಅಷ್ಟೇ. ಎಷ್ಟು ಚೆನ್ನ ನೋಡಿ ಅದು. ಎಲ್ರೂ ಬುದ್ಧರೇನೆ, ಆದ್ರೆ ಇದು ಸಮಸ್ಯೆ, ತಿಳುವಳಿಕೆ ಇಲ್ಲ. ನೋಡಿ, ಅವರೆಲ್ಲ ಅಷ್ಟು ತಪಸ್ಸು ಮಾಡಿ ಎಲ್ಲ ನಮ್ಗೆ ಎಷ್ಟು ತಿಳುವಳಿಕೆ ಕೊಟ್ರು ನಾವ್ ಅದನ್ನ ಗೊತ್ತಾದ್ರು ಮತ್ತೆ ಅದನ್ನ ಗುರುಜಿ ಕೇಳಿದಾರೆ, ನಿಮ್ಗೆ ಬ್ರಹ್ಮಾನುಭವ ಬಂದಿದ್ಯಾ ಅಂತ ಕೇಳಿದ್ರೆ ನಾವ್ ಒಪ್ಕೊಳಕ್ಕೆ ರೆಡಿ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಅಲ್ವಾ, ನಿಜವಾಗ್ಲೂ ಒಬ್ಬೊಬ್ರನ್ನು ಅವ್ರು ಕೇಳೋದು, ಅವ್ರುಗಳ ಅಯ್ಯೋ, ಹೇಳೋದು. ಅವ್ರಿಗೆ ಹೇಳುದು ಅವ್ರ ನಗುನೇ ಒಂದು ದೊಡ್ಡ ಇದು. ಎಷ್ಟು ಸಂತೋಷವಾಗಿದ್ದಾರೆ, ಅವ್ರ ಒಳಗಡೆ ಎಷ್ಟೊಂದು ಸಂತೋಷ ಇದೆ ಅನ್ನೋದು ಹೌದು, ತೋರ್ಸುತ್ತೆ. ಮುಕ್ತನಾಗಿ. ನಮ್ಗೆ ಒಪ್ಕೊಳ್ಳೋದಕ್ ಭಯ. ಅಲ್ಲ ಇನ್ನೇನು, ಅಯ್ಯೋ ನಾನು ಆತ್ಮಜ್ಞಾನಿ ಅಂದ್ರೆ ಅಹಂಕಾರದಿಂದ ಹೇಳ್ದಾಗತ್ತೆ ಅಂತ ಅನ್ಸ್ಬಿಡುತ್ತೆ. ಇವೆಲ್ಲ ಬಹಳ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್. ಆಮೇಲೆ ಮುಂದೆ ಏನ್ ಕೇಳ್ಬಿಡ್ತಾರೋ ಅನ್ನೋದು ಭಯ ಇರುತ್ತೆ. ಮುಂದಿನ ಪ್ರಶ್ನೆ ಸುಧಾ ಅವರಿಗೆ, ದೃಗ್ದೃಶ್ಯ ವಿವೇಕ ನಮಗೆ ಏನನ್ನ ಹೇಳ್ಕೊಡುತ್ತೆ? ಇದಿದ್ಯಾ ಇಲ್ಲ 71 ತನಕನ ನಾನು ಹಿಡ್ದಿದ್ದು ಕೊಟ್ಟಿರೋದು? 71 ಹೌದು ಮೇಡಮ್, 71 ವರೆಗೂ ಅಷ್ಟೇ. ಓಕೆ ಅಷ್ಟೇ, ಇದೇ ಲಾಸ್ಟ್. ಹಾಗಾದ್ರೆ ಇದ್ರಲ್ಲಿ ಏನಾದ್ರೂ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳಿಪ್ಪ. ಇದಾಯ್ತು, ಇಷ್ಟೇ ಇವತ್ತಿಂದು ಟಾಪಿಕ್. ಇದು ಪರಾವರೆ ಅಂದ್ರಲ್ಲ, ಅಂದ್ರೆ ಇದನ್ನ ಈ ತರನು ನಾವು ತಿಳ್ಕೊಬೋದಾ? ಈಗ ಸರ್ವಂ ಖಲ್ವಿದಂ ಬ್ರಹ್ಮ ಇರೋದು ಆ ಹೊರಗೆ ಏನೇನ್ ನೋಡ್ತಿದೀವೋ ಎಲ್ಲಾ ಬ್ರಹ್ಮನೇ, ಪರಮಾತ್ಮನೇ.
ಹ್ಮ್ ಅಹಂ ಬ್ರಹ್ಮಾಸ್ಮಿ ನಾನು ಅಂದ್ರೆ ನನ್ನ ಒಳಗಿರೋ ಸಾಕ್ಷಿನು ಒಂದೇ, ಎರಡು ಹ್ಮ್. ಒಂದೇ ಅಂತ ತಗೋಬೋದಲ್ವಾ ಆತರ? ತಗೋಬಹುದು. ಹೊರಗೆ ಕಾಣ್ತಿರೋ ಜಗತ್ತು ಪರಮಾತ್ಮನೇ, ನನ್ನೊಳಗಿರ್ತಕ್ಕಂಥ ಆ ಸಾಕ್ಷಿ ಭಾವದಿಂದ ಎಲ್ಲ ನೋಡ್ತಿರ ಆ ಸಾಕ್ಷಿ ಆತ್ಮನು ಒಂದೇ ಪರಾವರೆ ಅಂತ. ಬುಕ್ಕಲ್ಲಿ ಹಾಗೆ ಕೊಟ್ಟಿರೋದು. ಅದೇ ಅದಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಹೌದು, ತಗೋಬಹುದು. ಇದು ಇನ್ನೊಂದ್ ಕಡೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಗುರೂಜಿ, ಅದಕ್ಕೆ ನಾನು ಈ ಇದ್ರಲ್ಲಿ ವಿವೇಕ್ ಚೂಡಾಮಣಿನಲ್ಲೂ ಪರಾವರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅದು ತಗೋಬಹುದು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಕುಸುಮಾ ಅವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಏನಿಲ್ವಾ? ಓಕೆ, ಇವತ್ತು ಇದನ್ನ ಬೇಡ, ಯಾಕಂದ್ರೆ ಇದು ಮೊಬೈಲ್ ನಲ್ಲಿ ಜಾಯಿನ್ ಆಗಿದ್ದೀನಲ್ಲ, ಅದು ಹಾಕೋಕ್ಕೂ ಕಷ್ಟ. ಅಥವಾ ನೀವ್ ಯಾರಾದ್ರೂ ಹಾಕ್ತೀರಾ? ಇದನ್ನ ನಾನು ಹೋಸ್ಟ್ ಮಾಡಿಲ್ವಲ್ಲ ಯಾರನ್ನೂ. ಇವತ್ತಿಗೆ ಮುಗಿಸ್ಬಿಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಪ್ರೇಯರ್ ಮಾಡ್ಬಿಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांतिः। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांतिः। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ। ಶಿವೋಹಂ ಶಿವೋಹಂ ಶಿವೋಹಂ। ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ। ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಾ। ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ। ಲೋಕಾಃ ಸಮಸ್ತಾಃ ಸುಖಿನೋ ಭವಂತು। ಲೋಕಾಃ ಸಮಸ್ತಾಃ ಸುಖಿನೋ ಭವಂತು। ಲೋಕಾಃ ಸಮಸ್ತಾಃ ಸುಖಿನೋ ಭವಂತು। ಹರಿಃ ಓಂ ತತ್ಸತ್। ಶ್ರೀ ಗುರುಭ್ಯೋ ನಮಃ। ಹರಿ ಓಂ ಎಲ್ರಿಗೂ ಹರಿ ಹರಿ ಓಂ ಹರಿ ಹರಿ ಓಂ ಓಂ. ಹರಿ ಓಂ. ಹರಿ ಓಂ ಮೇಡಮ್, ಧನ್ಯವಾದ. ಧನ್ಯವಾದಗಳು. ಹರಿ ಓಂ. ಹರಿ ಓಂ.